ಏನಪ್ಪ ಅಯೋಧ್ಯ 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 ಅಂತ ಹೋದ್ರೆ ಕೇಂದ್ರದಲ್ಲಿ ಬಂದು ಬಿಜೆಪಿ ಸರ್ಕಾರ ಇದೆ ಇವಾಗ ಓಕೆ ಇನ್ನೇನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಯೋಧ್ಯೆಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಅಂದ್ರೆ ಆ ಜಾಗಕ್ಕೆ ಮುಸ್ಲಿಮ್ಸ್ ಆಲ್ವೇಸ್ ಕಾಂಗ್ರೆಸ್ ಹಾಕ್ತಾರೆ, ಬಿಜೆಪಿಗೆ ಅಗೇನೆಸ್ಟ್ ಅಷ್ಟೇ. ಸರ್ ಎಷ್ಟೋ ಹೋರಾಟದ ನಂತರ ರಾಮ ಮಂದಿರ ಕಟ್ಟಿ ಇವಾಗ 1 ವರ್ಷ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಆಯ್ತು, ವರ್ಷ ಕಂಪ್ಲೀಟ್ ಆಯ್ತು, ಇನ್ನೂ ನಡೀತಾನೇ ಇದೆ ಕೆಲಸ. ಆ ಕಡೆ ಈ ಕಡೆ JCB ಟಿಪ್ಪರು ಆಮೇಲೆ ಡ್ರಿಲ್ಲಿಂಗು ಕೆಲಸ ನಡೀತಾ ಇದೆ ನಾವು ಹೋಗಿದ್ದಾಗ. ಇನ್ನೂ ಅದು ಕಂಪ್ಲೀಟ್ ಫಿನಿಶ್ ಆಗ್ಬೇಕಾದ್ರೆ ಇನ್ನ 1 ವರ್ಷದ ಮೇಲ್ ಬೇಕು. ಒಟ್ನಲ್ಲಿ ಈಗ ಕಟ್ಟಿರೋದು ರಾಮಂದು ನೋಡಕ್ ಬಹಳ ಚೆನ್ನಾಗಿದೆ. ಆ ವಿಗ್ರಹ ನೋಡ್ತಾ ಇದ್ರೆ ಏನೋ ಒಂಥರ ನೋಡ್ಬೇಕು ಅನ್ಸುತ್ತೆ, ಚೆನ್ನಾಗಿದೆ. ನೀವ್ ಯಾವಾಗ ಹೋಗಿದ್ರಿ ಅಲ್ಲಿ ಎಲ್ಲ ಯಾವ ತರ ವ್ಯವಸ್ಥೆ ಇದೆ ಅಂತ? ವ್ಯವಸ್ಥೆ ಎಲ್ಲಾ ವ್ಯವಸ್ಥೆ ಇದೆ, ಏನು ತೊಂದರೆ ಇಲ್ಲ. ಒಳ್ಳೊಳ್ಳೆ ಹೋಟೆಲ್ಸ್ ಇದೆ, ಉಳ್ಕೊಳ್ಳೋಕೆ ಜಾಗ ಇದೆ. ಅಲ್ಲಿ 2-3 ತರ ಕ್ಯೂ ಇದೆ. ಕಾಸ್ಟ್ಲಿ ಇದೊಂದು, ನಡ್ಕೊಂಡು ಮಾಮೂಲಿ ಇದು ಏನೇನೋ ಇದೆ. ಒಟ್ನಲ್ಲಿ ನಾವು ಹೋದಾಗ ಚೆನ್ನಾಗಿದೆ. ಹಿಂದೆ ಅಯೋಧ್ಯೆ ಅಂತ ಇತ್ತು, ನಾವು 15 ವರ್ಷದಿಂದ ಹೋದಾಗ. ಏನಪ್ಪ ಅಯೋಧ್ಯ 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 ಅಂತ ಹೋದ್ರೆ ನಮ್ಮ ಹಳ್ಳಿ ಕಡೆ ಈ ಮುನಿಯಪ್ಪನ್ ಅಂತ ಮಾಡ್ತಾರೆ, ಹಂಗೊಂದು ಸುಮ್ಮನೆ ಚಿಕ್ಕದೊಂದು ಇತ್ತು, ಒಂದು ಫೋಟೋ ಇಟ್ಟಿದ್ರು ಅವಾಗ 15 ವರ್ಷದ ಹಿಂದೆ. ಅಲ್ಲಿ ಫುಲ್ ಸೆಕ್ಯೂರಿಟಿ, ಎಲ್ಲಾ ಚೆಕ್ ಮಾಡ್ತಾರೆ, ವಾಚ್, ಉಂಗ್ರ, ಬೆಲ್ಟ್, ಪೆನ್ನು ಎಲ್ಲ ಚೆಕ್ ಮಾಡೋರು. ನಾವಾಗ ಏನೋ ಅದ್ಭುತ ಅದ್ಭುತ ಅನ್ಕೊಂಡ್ರೆ ಅಲ್ಲಿ ಏನೂ ಇಲ್ಲ. ಇವಾಗ ಅದೇ ಜಾಗದಲ್ಲಿ ಸಿಕ್ಕಾಪಟ್ಟೆ ಜೋರ ಕಟ್ಟಿದ್ದಾರೆ, ಕಟ್ತಾ ಇದ್ದಾರೆ. ಅದು ಒಳ್ಳೆ ಜಾಗ ಆಗುತ್ತೆ ಇನ್ ಫ್ಯೂಚರ್. ಈಗ ಜನಗಳಿಗೆ ಟೂರಿಸ್ಟ್ ಪ್ಲೇಸ್ ತರ ಆಯ್ತು ಅಂತ 100% ಏನ್ ಸುಮಾರು ಜನ ಇದ್ದೇ ಇರ್ತಾರೆ. ನಾವು ಹೋದಾಗಂತೂ ಸಿಕ್ಕಾಪಟ್ಟೆ ಜನ. ಆ ಬಿಸಿಲು, ಆ ಇದು ಏನಂದ್ರೆ ನಡ್ಕೊಂಡು ಹೋಗೋರ್ಗೆಲ್ಲ ಎಲ್ಲ ಕಾರ್ಪೆಟ್ ಅಂದ್ರೆ ನಮ್ ಕಾಲೇನ್ ಸುಡಲ್ಲ ಎಂತ ಇದ್ರಲ್ಲಿ ಹೋದ್ರು. ಚೆನ್ನಾಗಿ ಮಾಡಿದ್ದಾರೆ, ಅಂದ್ರೆ ಇನ್ನೊಂದು ನಡೀತಾ ಇದೆ ಕೆಲಸ. ಇವಾಗ ಆ ಕೇಂದ್ರದಲ್ಲಿ ಬಂದು ಬಿಜೆಪಿ ಸರ್ಕಾರ ಇದೆ ಇವಾಗ ಓಕೆ ಇನ್ನೇನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಯೋಧ್ಯೆಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಅಂದ್ರೆ ಆ ಜಾಗಕ್ಕೆ ಮಾಡಲ್ಲ, ಏನು ಪ್ರಾಬ್ಲಮ್ ಮಾಡಲ್ಲ, ಮಾಡಕ್ ಆಗಲ್ಲ, ಮಾಡಿದ್ರೆ ಬಿಡಲ್ಲ. ಯಾಕೆಂದ್ರೆ ನಮ್ದು ಹಿಂದೂ ರಾಷ್ಟ್ರ, ಬಿಡ್ತಾರ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅದು ಇಂಪ್ರೂವ್ ಆಗೇ ಆಗುತ್ತೆ. ಯಾವ ಗೌರ್ಮೆಂಟ್ ಇನ್ನು ಮೋದಿಗೆ ಇನ್ನು ಟರ್ಮೇ ಆಗಿಲ್ಲ, 2 ವರ್ಷ ಆಯ್ತಾ ಎಲೆಕ್ಷನ್ ಆಗಿ? ವರ್ಷನಾ? ಮತ್ತೆ ಇನ್ನು 4 ವರ್ಷ ಇರ್ತಾರೆ. 4 ವರ್ಷದಲ್ಲಿ ಎಲ್ಲ ಆಗೋಗುತ್ತೆ. ಅಲ್ಲಿ ಏನೇನಾಗ್ಬೇಕೋ ರಾಮ ಮಂದಿರದ ಕೆಲಸ ಎಲ್ಲ ಆಗೋಗುತ್ತೆ. ಯಾಕಂದ್ರೆ ಅದೇ ಜಾಗದಲ್ಲೇ ಬಿಜೆಪಿನ ಸೋಲ್ಸಿದಾರಲ್ವಾ, ಸೊ ಹಂಗಾಗಿ ಅಯೋಧ್ಯೆಯಲ್ಲೇ ಬಿಜೆಪಿ ಪಕ್ಷ ಸೋತೋಯ್ತು. ಅದು MLA ಗೆ, ಅದೇ ಕಾನ್ಸ್ಟಿಟ್ಯೂನ್ಸಿ MLA ಗೆ. ಅಲ್ಲಿ ಏನಕ್ಕೆ ಕಾರಣ ಅಂದ್ರೆ ನಾವು ತಿಳ್ಕೊಂಡಿರೋದು, ಅಲ್ಲಿ ಮುಸ್ಲಿಂ ಬೆಲ್ಟ್. ಮುಸ್ಲಿಮ್ಸ್ ಆಲ್ವೇಸ್ ಕಾಂಗ್ರೆಸ್ ಹಾಕ್ತಾರೆ, ಬಿಜೆಪಿಗೆ ಅಗೇನೆಸ್ಟ್ ಅಷ್ಟೇ. ಸೋತಿದ ಕಾರಣ ಅದೇನೆ. ಬಟ್ MP ಗೆದ್ರು, ಅಯೋಧ್ಯೆಯಲ್ಲಿ MP ಕಾನ್ಸ್ಟಿಟ್ಯೂನ್ಸಿಲಿ ಗೆದ್ರು. MLA ಗೆ ಮಾತ್ರ ಅವರು ಸೋತಿದ್ರು. ಎಷ್ಟು ಖುಷಿ ಆಯ್ತು ಅಯೋಧ್ಯೆಗೆ ಹೋಗಿ ನೀವು ಬಹಳ ನೋಡೋದು? ಖುಷಿ ಆಯ್ತು. ಮುಂಚಿದ್ಕು ಇವಾಗೂ ಬಹಳ ಖುಷಿ. ಏನು ಚೆನ್ನಾಗಿದೆ, ನೋಡ್ಬೇಕು. ಆ ವಿಗ್ರಹ ನೋಡ್ತಾ ಇದ್ದಾರೆ ಬಾಲರಾಮಂದು, ನಿಜವಾಗ್ಲೂ ಭಯಂಕರ, ಬಹಳ ಇಷ್ಟ ಆಗುತ್ತೆ, ಎಂತವ್ರಿಗೂ ಇಷ್ಟ ಆಗುತ್ತೆ. ಬಹಳ ಚೆನ್ನಾಗಿದೆ. ನಾನು ಫೋಟೋ ಇತ್ತು ತಂದಿದ್ದೆ, ಅದು ವಿಗ್ರಹದ ಒಂದು ಫೋಟೋ ಕೊಟ್ಟು ತಂದಿದ್ದೆ. ನೀವು ಸಿಗ್ತೀರಿ ಏನಾಗಿದ್ರೆ ಗಾಡಿಲಿ ಇಕ್ಕೊಂಬರಿ ನೀವು. ನಾನು ಇನ್ನು 6 ತಿಂಗಳಾಗಿಲ್ಲ. 6 ತಿಂಗಳಾಯ್ತಾ? ಇಲ್ಲ, ಆಗಿಲ್ಲ. ವರ್ಷ ಆಯ್ತು ಓಪನ್ ಆಗಿ. ನೀವು 4-5 ತಿಂಗಳಾಯ್ತು ಹೋಗಿ. ನೆನ್ನೆಗೆ ವರ್ಷ. ಬೀಟ್ ಪ್ಲಸ್ ಕರ್ನಾಟಕ.